ಟಾಪ್ 30ಯಲ್ಲಿ ಯಾವೆಲ್ಲ ಸುದ್ದಿಗಳಿದೆ ಒಂದೊಂದಾಗಿ ನೋಡ್ತೋಗೋಣ ಬನ್ನಿ. ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರೀ ಮಳೆ ಹಿನ್ನೆಲೆ ಘಟಪ್ರಭಾ ನದಿ ತೀರದಲ್ಲಿ ಪ್ರವಾಹದ ಭೀತಿ ಉಂಟಾಗಿದೆ. ಹಿಡಕಲ್ ಜಲಾಶಯದಿಂದ ನಿನ್ನೆ ರಾತ್ರಿ ಬರೋಬ್ಬರಿ 48,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಿದ್ದಾರೆ. ಈಗಾಗಲೇ 37,000 ಕ್ಯೂಸೆಕ್ನಷ್ಟು ನೀರು ಬಿಡಲಾಗಿತ್ತು. ರಾತ್ರಿ ಸಮಯದಲ್ಲಿ ನೀರು ಹೆಚ್ಚಿಸಬಹುದು. ಜನರು ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಆಗುವಂತೆ ಹಿಡಕಲ್ ಜಲಾಶಯ ಅಧಿಕಾರಿಗಳು ಜನರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಜಲಾಶಯ ಈಗಾಗಲೇ ಪೂರ್ತಿ ಭರ್ತಿಯಾಗಿದ್ದು ಒಳ ಹರಿವಿನ ಪ್ರಮಾಣದಷ್ಟೇ ನೀರು ಬಿಡಲು ಪ್ಲಾನ್ ಕೂಡ ಮಾಡಲಾಗಿದೆ. ರಾಯಚೂರಿನಲ್ಲಿ ಭಾರೀ ಮಳೆಯಿಂದಾಗಿ ನಾರಾಯಣಪುರ ಜಲಾಶಯ ಭರ್ತಿಯಾಗಿದೆ. ನಾರಾಯಣಪುರ ಡ್ಯಾಂನಿಂದ ಕೃಷ್ಣಾ ನದಿಗೆ 1,60,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಇತ್ತ ಧಾರಾಕಾರ ಮಳೆಯಿಂದಾಗಿ ಲಿಂಗಸಗೂರು ತಾಲೂಕಿನ ಶೀಲಹಳ್ಳಿ ಸೇತುವೆ ಮುಳುಗಡೆಯಾಗಿದೆ. ಶೀಲಹಳ್ಳಿ ಹಂಚಿನಾಳ ಗ್ರಾಮಗಳ ನಡುವಿನ ಸಂಪರ್ಕ ಕಡಿತವಾಗಿದೆ. ನದಿ ತೀರದ ಜನರು ಎಚ್ಚರದಿಂದಿರಲು ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ಕೊಟ್ಟಿದೆ. ಹಾವೇರಿ ಜಿಲ್ಲೆಯಾದ್ಯಂತ ಧಾರಾಕಾರವಾಗಿ ಮಳೆಯಿಂದಾಗಿ ಇಂದು ಎಲ್ಲ ಅಂಗನವಾಡಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ. ನಿರಂತರ ಮಳೆ ಹಾಗೂ ಶೀತ ಗಾಳಿ ಬೀಸ್ತಾ ಇರುವ ಹಿನ್ನೆಲೆ ಹಾವೇರಿ ಜಿಲ್ಲಾಧಿಕಾರಿ ವಿಜಯ್ ಮಹಾಂತೇಶ್ ಇಂದು ರಜೆಯನ್ನು ಘೋಷಣೆ ಮಾಡಿ ಆದೇಶವನ್ನು ನೀಡಿದ್ದಾರೆ. ಇತ್ತ ಬೆಳಗಾವಿ ಜಿಲ್ಲೆಯಲ್ಲಿ ವರ್ಣನ ಅಬ್ಬರ ಜೋರಾಗಿದ್ದು ಇಂದು ಶಾಲಾ ಕಾಲೇಜಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಇಂದು ಸಹ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು ಪ್ರಾಥಮಿಕ ಪ್ರೌಢ ಪದವಿ ಪೂರ್ವ ಕಾಲೇಜುಗಳಿಗೆ ರಜೆಯನ್ನು ಕೊಡಲಾಗಿದೆ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆದೇಶವನ್ನು ನೀಡಿದ್ದಾರೆ. ಜಿಲ್ಲೆಯ 7 ನದಿಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದ್ದು ಮತ್ತೊಮ್ಮೆ ಪ್ರವಾಹದ ಭೀತಿ ಶುರುವಾಗಿದೆ. ವಿಜಯಪುರದ ಆಲಮಟ್ಟಿ ಅಣೆಕಟ್ಟಿನ ಹೊರ ಹರಿವಿನಲ್ಲಿ ಭಾರೀ ಹೆಚ್ಚಳವಾಗಿದೆ. ಕೃಷ್ಣಾ ಮಲಪ್ರಭಾ ನದಿಯ ಜಲಾಯನ ಪ್ರದೇಶದಲ್ಲಿ ಭಾರೀ ಪ್ರಮಾಣದಲ್ಲಿ ಮಳೆಯಾಗ್ತಾ ಇದ್ದು ನೀರಿನ ಹೊರ ಹರಿವು ಹೆಚ್ಚಳವಾಗಿದೆ. ಹೊರ ಹರಿವು 1,75,000 ಕ್ಯೂಸೆಕ್ನಿಂದ 2 ಲಕ್ಷದವರೆಗೆ ಹೆಚ್ಚಳವಾಗಿದೆ. ಈ ಹಿನ್ನೆಲೆ ನದಿ ಪಾತ್ರದ ಜನರು ಎಚ್ಚರದಿಂದಿರಲು ಜಿಲ್ಲಾಡಳಿತ ಸೂಚನೆಯನ್ನು ಕೂಡ ಕೊಟ್ಟಿದೆ. ಮಲೆನಾಡು ಶಿವಮೊಗ್ಗದಲ್ಲಿ ಮಳೆಯ ಅಬ್ಬರ ಮುಂದುವರೆದಿದೆ. ಮಳೆಯ ಅಬ್ಬರ ಅಡ್ಡೇರಿ ಸರ್ಕಾರಿ ಶಾಲೆ ಕುಸಿತವಾಗಿದ್ದು ಭಾರೀ ದೊಡ್ಡ ಅನಾಹುತ ತಪ್ಪಿದೆ. ರಿಪ್ಪನ್ಪೇಟೆ ಬೆಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಡ್ಡೇರಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಶಾಲೆಯಲ್ಲಿ ಸುಮಾರು 17 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಶಾಲೆಯ ಕಟ್ಟಡ ಸಂಪೂರ್ಣ ಹಾನಿಗೊಳಗಾದ ಹಿನ್ನೆಲೆಯಲ್ಲಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಲು ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಘಟನೆ ಬಳಿಕ ಕಂದಾಯ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದರು. ಶಿವಮೊಗ್ಗದ ಲಿಂಗನಮಕ್ಕಿ ಜಲಾಶಯದಿಂದ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ. ಈ ಹಿನ್ನೆಲೆ ವಿಶ್ವವಿಖ್ಯಾತ ಜೋಗ ಜಲಪಾತ ಆಕಾಶದೆತ್ತರದಿಂದ ಧುಮ್ಮಿಕ್ತಾ ಇದೆ. ರಾಜ ರಾಣಿ ರೋರರ್ ರಾಕೆಟ್ ಮೂಲಕ ಜಲಧಾರೆಗಳು ಧುಮ್ಮಿಕ್ತಾ ಇದೆ. ಮುಗಿಲೆತ್ತರದಿಂದ ಧುಮುಕುವ ಜಲಧಾರೆಗೆ ಪ್ರವಾಸಿಗರು ಮನಸೋತಿದ್ದಾರೆ. ಶರಾವತಿ ಜಲಾಯನ ಪ್ರದೇಶದಲ್ಲಿ ಸುರಿತಾ ಇರುವಂತಹ ಮಳೆ ಹಿನ್ನೆಲೆ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿತ್ತು. ಲಿಂಗನಮಕ್ಕಿ ಜಲಾಶಯದಿಂದ ಸುಮಾರು 15,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಕದ್ರಾ ಜಲಾಶಯದಿಂದ ನೀರು ಬಿಡುಗಡೆ ಮಾಡಲಾಗಿದೆ. ಕದ್ರಾ ಜಲಾಶಯದಿಂದ 6 ಗೇಟ್ಗಳ ಮೂಲಕ ಸುಮಾರು 51,000 ನೀರು ರಿಲೀಸ್ ಮಾಡಲಾಗಿದೆ. ಭಾರೀ ಮಳೆಯಿಂದಾಗಿ ಜಲಾಶಯಕ್ಕೆ ನೀರು ಹರಿದು ಬರ್ತಾ ಇದೆ.
ಬೆಳಗಾವಿಯ ಘಟಪ್ರಭಾ ನದಿ ತಟದಲ್ಲಿ ಪ್ರವಾಹ ಭೀತಿ ಎದುರಾಗಿದ್ದು ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅಧಿಕಾರಿಗಳ ತುರ್ತು ಸಭೆ ನಡೆಸಿದ್ರು. ಗೋಕಾಕ್ ಮೂಡಲಗಿ ತಾಲೂಕಿನ ಹಲವು ಗ್ರಾಮಗಳು ಮುಳುಗುವ ಪರಿಸ್ಥಿತಿ ಎದುರಾಗಿದೆ. 2 ತಾಲೂಕಿನ ತಹಶೀಲ್ದಾರ್, ಗೋಕಾಕ್ ಡಿವೈಎಸ್ಪಿ, ಪಿಡಿಒ, ಸಿಪಿಐ, ಪಿಎಸ್ಐ ಸೇರಿ ಅಧಿಕಾರಿಗಳ ಜೊತೆಗೆ ಸಭೆಯಲ್ಲಿ ಭಾಗಿಯಾಗಿತ್ತು. ಅಧಿಕಾರಿಗಳಿಗೆ ರಾತ್ರಿಯೇ ಗ್ರಾಮಗಳಿಗೆ ತೆರಳುವಂತೆ ಶಾಸಕ ಬಾಲಚಂದ್ರ ಸೂಚನೆಯನ್ನು ಕೊಟ್ಟಿದ್ದಾರೆ. ಪಿಡಿಒ, ಗ್ರಾಮ ಲೆಕ್ಕಾಧಿಕಾರಿಗಳು ಆಯಾ ಗ್ರಾಮದಲ್ಲಿ ಉಳಿದುಕೊಳ್ಳಬೇಕು. ನದಿ ಪಾತ್ರದ ಜನರನ್ನ ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಬೇಕು. 2 ತಾಲೂಕಿನ ನದಿ ಪಾತ್ರದ ಜನರು ಸುರಕ್ಷಿತ ಸ್ಥಳಗಳಿಗೆ ಶಿಫ್ಟ್ ಮಾಡುವಂತೆ ಬಾಲಚಂದ್ರ ಜಾರಕಿಹೊಳಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಿರುವುದಾಗಿ ಅನಾಮಿಕ ನೀಡಿರುವಂತಹ ದೂರಿನಂತೆ ನಡೆಸಲಾಗ್ತಾ ಇದ್ದ ಉತ್ಖನನವನ್ನ ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ. ಇದರ ಬೆನ್ನಲ್ಲೇ ಎಸ್ಐಟಿ ಅನಾಮಿಕನನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಲಾಗಿದೆ. ವಿಚಾರಣೆ ವೇಳೆ ಅನಾಮಿಕ ಹೇಳ್ತಾ ಇರುವ ಹೆಸರುಗಳಲ್ಲೇ ಗೊಂದಲವಿದೆ. ಮುಸುಕುದಾರಿಯ ವಾದ ಕೇಳಿ ಅಧಿಕಾರಿಗಳೇ ಸುಸ್ತಾಗಿದ್ದಾರೆ. ಉತ್ಖನನ ವೇಳೆ ಶವ ಹೂತ ವಿಚಾರವಾಗಿ ಕೆಲವೊಂದು ಹೆಸರುಗಳನ್ನ ದೂರುದಾರ ಹೇಳಿದ್ದ. ಈ ಸಂದರ್ಭದಲ್ಲಿ ಎಸ್ಐಟಿ ಅಧಿಕಾರಿಗಳು ಕೆಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಶವ ಹೂಳಲು ಯಾರು ಹೇಳಿದ್ರು? ಶವ ಹೂಳುವಾಗ ನಿನ್ನ ಜೊತೆಯಲ್ಲಿ ಯಾರು ಇದ್ರು? ಹೀಗೆ ಮುಸುಕುದಾರಿಯನ್ನ ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ವಿಜಯನಗರದಲ್ಲಿ ಅನ್ಯ ಧರ್ಮಕ್ಕೆ ತೊಂದರೆ ಆಗದಂತೆ ಹಬ್ಬ ಆಚರಿಸಬೇಕು ಅಂತ 2 ಸಮುದಾಯದ ಜನರಿಗೆ ಪೊಲೀಸರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಈದ್ ಮಿಲಾದ್, ಗಣೇಶ ಚತುರ್ಥಿ 2 ಒಟ್ಟಿಗೆ ಬರೋದ್ರಿಂದ ಹಿಂದೂ ಮುಸ್ಲಿಂ ಸಮಾಜದ ಮುಖಂಡರನ್ನ ಕರೆಸಿ ಸಭೆ ಕೂಡ ಮಾಡಿದರು. ಎಸ್ಪಿ ಗಿರಿ ನೇತೃತ್ವದ ಸಭೆ ನಡೆಯಿತು. ಬಳಿಕ ಮಾತನಾಡಿದ ಅವರು, ಪಿಒಪಿ ಗಣೇಶ ಮೂರ್ತಿ ಬಳಸಬಾರದು, ಮಣ್ಣಿನ ಮೂರ್ತಿಗಳನ್ನು ಬಳಕೆ ಮಾಡಬೇಕು ಅಂತ ಹೇಳಿದರು. ಫ್ಲೆಕ್ಸ್ ಹಾಕಬೇಕು ಅಂದರೆ ಅನುಮತಿ ಪಡೆಯಲೇಬೇಕು. ಒಂದು ಧರ್ಮಕ್ಕೆ ತೊಂದರೆ ಕೊಡದಂತೆ ಹಬ್ಬ ಆಚರಿಸಬೇಕು ಅಂತ ಖಡಕ್ ವಾರ್ನ್ ಮಾಡಿದ್ದಾರೆ. ಧರ್ಮಸ್ಥಳ ಧಾರ್ಮಿಕ ಸ್ಥಳ ಉಳಿಸುವಂತೆ ಆಗ್ರಹಿಸಿ ತುಮಕೂರಿನ ಕೊರಟಗೆರೆಯಲ್ಲಿ ಬೃಹತ್ ರ್ಯಾಲಿ ಮಾಡಿತ್ತು. ಹಿಂದೂ ಧಾರ್ಮಿಕ ಸಂಘಟನೆಗಳಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ವೃತ್ತದಿಂದ ತಾಲೂಕು ಕಚೇರಿವರೆಗೂ ಕೂಡ ಪ್ರತಿಭಟನಾ ರ್ಯಾಲಿ ನಡೆಸಲಾಯಿತು. ಸುಳ್ಳು ಮಾಹಿತಿ ನೀಡುತ್ತಾ ಇರುವಂತಹ ಗಿರೀಶ್ ಮಠಣ್ಣನ್ ಅವರನ್ನ ಬಂಧಿಸುವಂತೆ ಆಗ್ರಹ ಮಾಡಿದ್ರು. ರ್ಯಾಲಿಯಲ್ಲಿ 100ಕ್ಕೂ ಹೆಚ್ಚು ಧರ್ಮಸ್ಥಳದ ಭಕ್ತಾದಿಗಳು ಕೂಡ ಭಾಗಿಯಾಗಿದ್ದರು. ಏನೋ ಸುಳ್ಳು ಮಾಹಿತಿ ಹಂಚುತ್ತಾ ಇರುವಂತಹ ಯೂಟ್ಯೂಬರ್ಸ್ರನ್ನ ಬಂಧಿಸುವಂತೆ ತಹಶೀಲ್ದಾರ್ ಮೂಲಕ ಸರ್ಕಾರಕ್ಕೆ ಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಇತ್ತ ದಾವಣಗೆರೆಯಲ್ಲೂ ಕೂಡ ಧರ್ಮಸ್ಥಳ ಕ್ಷೇತ್ರದ ಅವಹೇಳನ ಖಂಡಿಸಿ ಇಂದು ಬೃಹತ್ ಪ್ರತಿಭಟನೆ ಮಾಡಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಲಿದ್ದಾರೆ. 9:30ಕ್ಕೆ ಶ್ರೀ ಮಂಜುನಾಥ ಸ್ವಾಮಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಬಳಿಕ ಜಯದೇವ ವೃತ್ತದಿಂದ ಎಸಿ ಕಚೇರಿವರೆಗೂ ಪ್ರತಿಭಟನಾ ಜಾಥಾ ಮಾಡಲಿದ್ದಾರೆ. ಉಪ ವಿಭಾಗಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲು ಭಕ್ತರು ಮುಂದಾಗಿದ್ದಾರೆ. ಧರ್ಮಸ್ಥಳ ಶವ ಹೂತಿಟ ಕೇಸ್ ಹಿಂದೆ ಹಣದ ವ್ಯವಹಾರವಿದೆ ಅಂತ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಆರೋಪ ಮಾಡಿದ್ದಾರೆ. ಇಡಿ ತನಿಖೆ ನಡೆಸುವಂತೆ ಕೇಂದ್ರ ಸಚಿವ ಅಮಿತ್ ಶಾ ಅವರಿಗೆ ಮನವಿ ಸಹ ಮಾಡಿದ್ದಾರೆ. ಯೂಟ್ಯೂಬರ್ ಸೇರಿ ಕೆಲವರಿಗೆ ಹಣ ಟ್ರಾನ್ಸ್ಫರ್ ಆಗಿದೆ ಅಂತ ಆರೋಪಿಸಿದ್ದಾರೆ. ಇಡಿ ತನಿಖೆ ಮೂಲಕ ಸಂಪೂರ್ಣ ತನಿಖೆ ನಡೆಸುವಂತೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಆಗ್ರಹ ಕೂಡ ಮಾಡಿದ್ದಾರೆ. ಧರ್ಮಸ್ಥಳ ಅಪಪ್ರಚಾರ ವಿಚಾರವಾಗಿ ಬಾಗಲಕೋಟೆಯಲ್ಲಿ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧರ್ಮಸ್ಥಳ ಭಕ್ತಿ ಪೂರ್ವಕವಾಗಿ ನಡೆದುಕೊಳ್ಳುವ ಸ್ಥಳವಾಗಿದೆ. ಹಿಂದೂ ದೇವಸ್ಥಾನಕ್ಕೆ ಕಪ್ಪು ಚುಕ್ಕೆ ತರುವಂತೆ ಮಾಡ್ತಿದ್ದಾರೆ. ಈ ಕಾಂಗ್ರೆಸ್ನವರು ಅನಾಮಿಕನನ್ನ ಕರೆತಂದು ಎಸ್ಐಟಿಗೆ ನೇಮಿಸಿದ್ದಾರೆ. ಸರ್ಕಾರದ ದುರುದ್ದೇಶ ಇದರಲ್ಲಿ ಇದೆ ಅಂತ ನಿರಾಣಿ ಗುಡುಗಿದ್ದಾರೆ. 13 ಕಡೆ ಅಗೆದರೂ ಕೂಡ ಎಲ್ಲೂ ಪೂರಕ ಸಾಕ್ಷ್ಯ ಸಿಕ್ಕಿಲ್ಲ. ನಾನೇ ಹೂತಿದ್ದೇನೆ ಅಂದಿದ್ದ ಆ ಅನಾಮಿಕನೇ ಮೊದಲ ಆರೋಪಿ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಧರ್ಮಸ್ಥಳದಲ್ಲಿ ಶವವನ್ನು ಹೂತಿಟ್ಟ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ವಿಜಯಪುರದಲ್ಲಿ ರೈತ ಮೋರ್ಚಾ ರಾಜ್ಯಾಧ್ಯಕ್ಷ ಎಎಸ್ ಪಾಟೀಲ್ ನಡಹಳ್ಳಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಬಗ್ಗೆ ಹಾಗೂ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಇದು ಅನೇಕ ವರ್ಷದಿಂದಲೂ ನಡೀತಾನೆ ಬಂದಿದೆ. ಇದಕ್ಕೊಂದು ಅಂತ್ಯ ಕಾಣಬೇಕು ಅಂತ ನಮ್ಮೆಲ್ಲರ ಅಭಿಪ್ರಾಯ ಅಂತ ಹೇಳಿದರು. ಯಾರು ಅವರ ಕುಟುಂಬದ ಬಗ್ಗೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಮೊದಲು ಸಂಪೂರ್ಣ ತನಿಖೆ ಆಗಬೇಕು. ಅನಾಮಿಕನ ಕುರಿತು ಕೂಡ ತನಿಖೆಯಾಗಿ ಅವರಿಗೆಲ್ಲ ಶಿಕ್ಷೆ ಆಗಬೇಕು ಅಂತ ಹೇಳಿದರು. ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿನಲ್ಲಿ ಯೂರಿಯಾ ಖರೀದಿಗೆ ರೈತರು ಮುಗಿಬಿದ್ದಿದ್ದಾರೆ. ತಾಮುಂದು ನಾಮುಂದು ಅಂತ ಅನ್ನದಾತರು ಮುಗಿಬಿದ್ದಿದ್ದಾರೆ. ಹುಳಿಯಾರು ಪಟ್ಟಣದ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ನಡೆದಿರುವಂತಹ ಘಟನೆ ಇದೆ. ಕೈಯಲ್ಲಿ ಆಧಾರ್ ಕಾರ್ಡ್ ಹಿಡಿದು ಸರತಿ ಸಾಲಿನಲ್ಲಿ ನಿಂತುಕೊಂಡು ರೈತರು ಯೂರಿಯಾವನ್ನು ಖರೀದಿ ಮಾಡಿದ್ದಾರೆ.
ರೈತರ ನೂಕಾಟ ತಳ್ಳಾಟ ಕಂಡು ಸೊಸೈಟಿ ಸಿಬ್ಬಂದಿ ಪೊಲೀಸರ ಮೊರೆ ಹೋಗಿದ್ರು. ಬಳಿಕ ಪೊಲೀಸರ ನೆರವಿನೊಂದಿಗೆ ರಸಗೊಬ್ಬರವನ್ನ ವಿತರಣೆ ಕೂಡ ಮಾಡಿದ್ರು. ಐಟಿ ವಿಷಯ ಬೋಧನೆಗೆ ಶಿಕ್ಷಕರಿಲ್ಲದೆ ವಿದ್ಯಾರ್ಥಿಗಳು ಗೋಳಾಡ್ತಾ ಇರುವುದು ಬಳ್ಳಾರಿ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ. ಹೈಸ್ಕೂಲ್ನಲ್ಲಿ ಹಿಂದಿ ವಿಷಯ ಬದಲಾಗಿ ಮಾಹಿತಿ ತಂತ್ರಜ್ಞಾನ ವಿಷಯವನ್ನ ಆಯ್ಕೆ ಮಾಡಿದ ವಿದ್ಯಾರ್ಥಿಗಳ ಪರದಾಡ್ತಾ ಇದ್ದಾರೆ. ಬಳ್ಳಾರಿ ಜಿಲ್ಲೆಯಲ್ಲಿ ಒಟ್ಟು 39 ಸರ್ಕಾರಿ ಪ್ರೌಢಶಾಲೆಯಲ್ಲಿ ಐಟಿ ವಿಷಯ ಆಯ್ಕೆಗೆ ಅವಕಾಶ ಇತ್ತು. ಹೀಗಾಗಿ ಕೆಲ ಶಾಲೆಗಳಲ್ಲಿ ವಿದ್ಯಾರ್ಥಿಗಳು ಐಟಿ ವಿಷಯವನ್ನು ತೆಗೆದುಕೊಂಡಿದ್ರು. ಶಾಲೆ ಆರಂಭವಾಗಿ 2 ತಿಂಗಳಾದರೂ ಕೂಡ ಶಿಕ್ಷಕರ ನೇಮಿಸಿಲ್ಲ. ಪಠ್ಯಪುಸ್ತಕ ಪಾಠಗಳನ್ನು ನಿಗದಿ ಮಾಡದೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ ಅಂತ ವಿದ್ಯಾರ್ಥಿಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ವಿಧಾನ ಪರಿಷತ್ನಲ್ಲಿ ಒಳ ಮೀಸಲಾತಿ ಜಾರಿ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಲಾಯಿತು. ಪರಿಷತ್ನ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ, ಎಂಎಲ್ಸಿ ಎನ್ ರವಿಕುಮಾರ್ ಸರ್ಕಾರದ ವಿರುದ್ಧ ಕಿಡಿಕಾರಿದರು. ಒಳ ಮೀಸಲಾತಿ ಜಾರಿಗೆ ಸುಪ್ರೀಂಕೋರ್ಟ್ ಆದೇಶ ನೀಡಿ ವರ್ಷ ಕಳೆದರೂ ಕೂಡ ಜಾರಿ ಮಾಡಿಲ್ಲ. ಮಾಧುಸ್ವಾಮಿ ಕಮಿಟಿ, ನಾಗಮೋಹನ್ ದಾಸ್ ಕಮಿಟಿ ನೀಡಿರುವಂತಹ ವರದಿ ಒಂದೇ ಇದೆ. ತಕ್ಷಣ ಒಳ ಮೀಸಲಾತಿಗೆ ಜಾರಿ ಮಾಡಲು ಒತ್ತಾಯ ಕೂಡ ಮಾಡಿತು. ಕರ್ನಾಟಕದಲ್ಲಿ 3 ದಶಕಗಳ ಒಳ ಮೀಸಲಾತಿ ಹೋರಾಟಕ್ಕೆ ಜಯ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಡೆದಂತಹ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಎಲ್ಲ ಪರಿಶಿಷ್ಟ ಜಾತಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ವೈಜ್ಞಾನಿಕವಾಗಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸುವ ತೀರ್ಮಾನವಾಗಿದೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಕಮಿಟಿ ವರದಿಯಲ್ಲಿ 5 ವಿಂಗಡಣೆ ಮಾಡಲಾಗಿತ್ತು. ಅದರ ಸರ್ಕಾರ 3 ಗುಂಪುಗಳಾಗಿ ವರ್ಗೀಕರಣ ಮಾಡಿದೆ. ಎಡಗೈ ಸಮುದಾಯಕ್ಕೆ 6% ಮೀಸಲಾತಿ, ಬಲಗೈ ಸಮುದಾಯಕ್ಕೆ 6% ಮೀಸಲಾತಿ, ಇನ್ನು 63 ಜಾತಿಗಳಿರುವಂತಹ ಇತರ ಸಮುದಾಯಕ್ಕೆ 5% ಮೀಸಲಾತಿ ನೀಡಲು ಕ್ಯಾಬಿನೆಟ್ ಸಭೆಯಲ್ಲಿ ಅಂತಿಮವಾಗಿದೆ. 2 ದಿನದಲ್ಲಿ ಒಳ ಮೀಸಲಾತಿ ಸಂಬಂಧ ಅಧಿಕೃತ ಆದೇಶ ಹೊರಬೀಳುವ ಸಾಧ್ಯತೆಗಳಿವೆ. ಸಚಿವ ಸ್ಥಾನದಿಂದ ಕೆಎನ್ ರಾಜಣ್ಣರನ್ನ ವಜಾ ಮಾಡಿದ್ದಕ್ಕೆ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅಸಮಾಧಾನ ಹೊರಹಾಕಿದರು. ಬಾಗಲಕೋಟೆಯಲ್ಲಿ ಮಾತನಾಡಿದ ನಿರಾಣಿ, ನಾನು ರಾಜಣ್ಣ 30 ವರ್ಷ ಸ್ನೇಹಿತರು. ಮೊನ್ನೆಯಷ್ಟೇ ರಾಜಣ್ಣ ಹುಟ್ಟುಹಬ್ಬಕ್ಕೆ ಇಡೀ ಬಿಜೆಪಿಯಲ್ಲೇ ನನಗೊಬ್ಬರಿಗೆ ಆಹ್ವಾನ ಮಾಡಿದ್ರು. ಅಷ್ಟೊಂದು ಒಳ್ಳೆಯ ಸಂಬಂಧವಿದೆ. ರಾಜಣ್ಣ ನೇರ ಮಾತನಾಡುವ ವ್ಯಕ್ತಿ, ಸುಳ್ಳು ಹೇಳಲು ಬರೋದಿಲ್ಲ. ಫೇಕ್ ವೋಟರ್ಸ್ ಬಗ್ಗೆ ಮಾತನಾಡಿದ್ದಕ್ಕೆ ರಾಜಣ್ಣರನ್ನ ವಜಾ ಮಾಡಿದ್ದು ತಪ್ಪು ಅಂತ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಮುರುಗೇಶ್ ನಿರಾಣಿ ಅಸಮಾಧಾನ ಹೊರಹಾಕಿದರು. ಆನೇಕಲ್ ಸುತ್ತಮುತ್ತಲೂ ಹಲವು ಕೈಗಾರಿಕಾ ಪ್ರದೇಶಗಳಿದ್ರೂ ಕೂಡ ಇದೀಗ ಮತ್ತೊಮ್ಮೆ ಕೈಗಾರಿಕೆಗಳಿಗಾಗಿ 2,000 ಎಕರೆ ಭೂಮಿ ಸ್ವಾಧೀನಕ್ಕೆ ನೋಟಿಫಿಕೇಶನ್ ಹೊರಡಿಸುವುದನ್ನು ವಿರೋಧಿಸಿ ಆನೇಕಲ್ನಲ್ಲಿ ರೈತರು ಬೃಹತ್ ಪ್ರತಿಭಟನೆ ಮಾಡಿದರು. ಕೆಐಎಡಿಬಿ ಭೂ ಸ್ವಾಧೀನದ ವಿರುದ್ಧ ಸಿಡಿದೆದ್ದಿರುವಂತಹ ಅನ್ನದಾತರು ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಆನೇಕಲ್ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಿದರು. ಸರ್ಕಾರ ಹಾಗೂ ಕೆಐಎಡಿಬಿ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಕೊಡಲ್ಲ ಅಂತ ಹೇಳೋದಕ್ಕೆ, ಅವ್ರು ತಗೊಳ್ಳೋದಕ್ಕೆ ಅವ್ರು ಯಾರು? ನಮ್ಮ ಭೂಮಿ ನಮ್ಮ ಹಕ್ಕು, ನಮ್ಮ ಹೋರಾಟದ ಹೆಸರೇ ನಮ್ಮ ಭೂಮಿ ನಮ್ಮ ಹಕ್ಕು. ಅದರ ಪ್ರಕಾರನೇ ನಾವು ಹೋರಾಟ ಮಾಡ್ತಾ ಇದೀವಿ. ಈಗ ನಾವು ಅವ್ರು ಕೊಡಲ್ಲ, ಅವ್ರು ಬಿಡಲ್ಲ ಅಂದ್ರೆ ಅವ್ರು ಯಾರು ಬಿಡೋದಕ್ಕೆ? ನಮ್ಮ ಅಪ್ಪನ ಜಮೀನು, ನಮ್ಮ ತಾತನ ಜಮೀನು. ಎಷ್ಟೇ ಕಷ್ಟ ಬಂದ್ರು ನಾವು ಕಷ್ಟಪಟ್ಟು ಉಳುಮೆ ಮಾಡಿ ನಮ್ಮ ಅಪ್ಪ ಅಮ್ಮ ಅಂತಿರು ನಮ್ಮನ್ನ ಬೆಳೆಸಿದ್ದಾರೆ, ನಮ್ಗೆ ಮದ್ವೆ ಮಾಡಿದ್ದಾರೆ. ಇದು ನಮ್ಮ ತಾಕತ್ತು. ಇವತ್ತು ಯಾವುದೇ ರಾಜಕಾರಣ ಇಲ್ಲ ಅಂದ್ರೆ ದೇಶ ನಡೆಯುತ್ತೆ. ನೀವು ಹೇಳಿ, ರೈತ ಇಲ್ಲ ಅಂದ್ರೆ ದೇಶ ನಡೀಲಿಕ್ಕೆ ಆಗುತ್ತಾ? ರೈತ ಇಲ್ಲ ಅಂದ್ರೆ ಊಟ ಇಲ್ಲ. ಯಾವುದೇ ಸರ್ಕಾರಗಳಿಗಾಗಿ ನಾನು ಹೇಳೋದಿಷ್ಟೇ, ರೈತನ ತಂಟೆಗೆ ಬಂದ್ರೆ ಇವತ್ತು ಏನ್ ನೋಡ್ತಿದ್ದೀರ? ನಮ್ಮ ತಾಯಂದಿರ ಒಗ್ಗಟ್ಟು. ಗಂಡಸರು ಬರಲ್ಲ, ಹೆಂಗಸರು ಬರ್ತೀವಿ ಹೊರಗಡೆಗೆ. ಮನೆಯಿಂದ ಒಬ್ಬೊಬ್ಬರು ತಾಯಂದಿರು ಬರ್ತಾರೆ. ತಡಿಲಿಕ್ಕೆ ಆಗುತ್ತೆ ಅವ್ರ ಕೈಯಲ್ಲಿ? ಆಗಲ್ಲ. ಇವತ್ತು ರೈತ ಇಲ್ಲ ಅಂದ್ರೆ ನೋ ಫ್ಯೂಚರ್. ಬರ್ದಿಟ್ಕೊಳ್ಳಿ. ಅಲ್ಲ, ಬೆಳಗಾವಿ ಡಿಸಿ ಮೊಹಮ್ಮದ್ ರೋಷನ್ಗೆ ಶಾಸಕ ಅಭಯ್ ಪಾಟೀಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ನಡೀತಾ ಇರುವಂತಹ ಅಪಪ್ರಚಾರ ಖಂಡಿಸಿ ಮೌನ ಪ್ರತಿಭಟನೆ ಮಾಡಲಾಯಿತು. ಸಂಭಾಜಿ ಚೌಕ್ನಿಂದ ಡಿಸಿ ಕಚೇರಿವರೆಗೂ ನಡೆದಂತಹ ಪ್ರತಿಭಟನಾ ಮೆರವಣಿಗೆ ಮಾಡಿದ್ರು. ಈ ವೇಳೆ ಡಿಸಿ ಕಚೇರಿಗೆ ಆಗಮಿಸಿದ ಪ್ರತಿಭಟನಾ ನಿರತ
ಮನವಿ ಸ್ವೀಕರಿಸಲು ಡಿಸಿ ಆಗಮಿಸಿಲ್ಲ ಅಂತ ಶಾಸಕ ಅಭಯ್ ಪಾಟೀಲ್ ಆಕ್ರೋಶವನ್ನು ಹೊರಹಾಕಿದರು. ಮಠಾಧೀಶರು ಮೌನ ಮೆರವಣಿಗೆ ನಡೆಸಿದ್ರೆ ಮನವಿ ಸ್ವೀಕರಿಸಲ್ಲ, ಯಾರೋ 5 ಜನರು ಬಂದ್ರೆ ಮನವಿ ಕೊಟ್ಟರೆ ಸ್ವೀಕರಿಸಲು ಡಿಸಿ ಹೋಗ್ತಾರೆ ಅಂತ ಕಿಡಿಕಾರಿದ್ರು. ಈ ವೇಳೆ ಭಾರಿ ಹೈಡ್ರಾಮವೇ ನಡೆಯಿತು. ಕಲಬುರಗಿಯಲ್ಲಿ ಸಿಕ್ಕವರ ಮೇಲೆ ಮಂಗಗಳು ದಾಳಿ ಮಾಡಿರುವಂತಹ ಘಟನೆ ನಡೆದಿದೆ. ಚಿತ್ತಾಪುರ ತಾಲೂಕಿನ ದಂಡುತ್ತಿ ಗ್ರಾಮದಲ್ಲಿ ಕಳೆದ ಕೆಲ ದಿನಗಳಿಂದ ಊರಲ್ಲಿ ಮಂಗಗಳ ಕಾಟ ಹೆಚ್ಚಾಗಿದ್ದು, ಅಂಗಡಿಗೆ ಹೋಗ್ತಾ ಇದ್ದವರ ಮೇಲೆ, ನೀರು ತರಲು ಹೋಗ್ತಾ ಇದ್ದ ಮಹಿಳೆಯರ ಮೇಲೆ ದಾಳಿ ಮಾಡ್ತಾ ಇದೆ. ಕೋತಿ ಕಚ್ಚಿ ಗಾಯಗೊಳಿಸಿದ್ದು, ಜನ ಆಸ್ಪತ್ರೆಯತ್ತ ಓಡಿ ಹೋಗುವ ಸ್ಥಿತಿ ನಿರ್ಮಾಣವಾಗಿದೆ. ಎಲ್ಲಾ ಕೋತಿ ಪೈಕಿ ಕೆಲವು ಮಂಗಗಳು ಮಾತ್ರ ರೌಡಿ ತರ ದಾಳಿ ಮಾಡ್ತಾ ಇದೆ. ಹೀಗಾಗಿ ಮಂಗಗಳನ್ನ ರಕ್ಷಣೆ ಮಾಡುವಂತೆ ಗ್ರಾಮಸ್ಥರು ಅರಣ್ಯ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದಾರೆ. ಅಧಿಕಾರಿಗಳು ವಾನರ ಸೇನೆಯ ಪುಂಡಾಟಕ್ಕೆ ಬ್ರೇಕ್ ಹಾಕಬೇಕಿದೆ. ವಿಪಕ್ಷ ಶಾಸಕರಿಗೆ ಅನುದಾನ ತಾರತಮ್ಯ ಮಾಡ್ತಿದೆ ಅಂತ ಮುಂಗಾರು ಅಧಿವೇಶನದಲ್ಲಿ ಜಿಡಿಎಲ್ಪಿ ನಾಯಕ ಸುರೇಶ್ ಬಾಬು ಪ್ರಸ್ತಾಪ ಮಾಡಿ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರದಲ್ಲಿ ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಅನುದಾನ ನೀಡಿದ್ದಾರೆ. ಕಾಂಗ್ರೆಸ್ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸೂಪರ್ ಸಿಎಂ ಆಗಿದ್ದಾರೆ. ವಿಪಕ್ಷಗಳ ಶಾಸಕರಿಗೆ ಅನುದಾನ ವಿಚಾರದಲ್ಲಿ ತಾರತಮ್ಯ ಆಗ್ತಾ ಇದೆ ಅಂತ ಸುರೇಶ್ ಬಾಬು ಆಕ್ರೋಶವನ್ನು ಹೊರಹಾಕಿದರು. ಈ ವೇಳೆ ವಿಪಕ್ಷಗಳು ಮತ್ತು ಕಾಂಗ್ರೆಸ್ ಶಾಸಕರ ಮಧ್ಯೆ ವಾಗ್ಯುದ್ಧವೇ ನಡೆಯಿತು. 2025ನೇ ಸಾಲಿನ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕ ಅಂಗೀಕಾರ ಮಾಡಲಾಯಿತು. ಇದಕ್ಕೆ ಬಿಜೆಪಿ ವಿರೋಧದ ನಡುವೆ ಆಡಳಿತಾರೂಢ ಕಾಂಗ್ರೆಸ್ ವಿಧೇಯಕ ಅಂಗೀಕಾರ ಮಾಡಿಕೊಯಿತು. ರಿಯಲ್ ಎಸ್ಟೇಟ್ ಪರವಾಗಿ ವಿಧೇಯಕದಲ್ಲಿ ಕೆಲ ಅಂಶಗಳಿವೆ ಅಂತ ಆರೋಪಿಸಿ ಬಿಜೆಪಿ ಸದಸ್ಯರು ಸಭಾತ್ಯಾಗ ಕೂಡ ಮಾಡಿದ್ರು. ಈ ವೇಳೆ ಮಾತನಾಡಿದ ಡಿಕೆ ಶಿವಕುಮಾರ್, ನನಗೆ ಗೊತ್ತು ಬಿಲ್ಡರ್ಸ್ ಲಾಬಿ, ಡೆವಲಪರ್ ಲಾಬಿ ಗೊತ್ತು. ಯಾವುದೇ ಬಿಲ್ಡರ್ಗಳು ಈ ವಿಚಾರದಲ್ಲಿ ಸರ್ಕಾರವನ್ನ ಅಪ್ರೋಚ್ ಮಾಡಿಲ್ಲ. ಬಫರ್ ಝೋನ್ ಬಗ್ಗೆ ಇಡೀ ದೇಶದಲ್ಲಿ ಚರ್ಚೆ ಆಗ್ತಾ ಇದೆ. ನಮ್ಮ ಸರ್ಕಾರ ಯಾವುದೇ ಕೆರೆಗಳನ್ನ ಒತ್ತುವರಿ ಮಾಡೋದಿಲ್ಲ ಅಂತ ಹೇಳಿದರು. ಬೆಂಗಳೂರು ನಗರ ವಿವಿಯ ಹೆಸರು ಬದಲಾವಣೆ ವಿಚಾರವಾಗಿ ಸದನದಲ್ಲಿ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ವಾಕ್ಸಮರವೇ ನಡೆಯಿತು. ಕರ್ನಾಟಕ ವಿವಿ ತಿದ್ದುಪಡಿ ವಿಧೇಯಕ ಮಂಡನೆ ವೇಳೆ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಕೆಂಡಾಮಂಡಲರಾದರು. ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಹೆಸರು ಬದಲಾವಣೆ ಬಗ್ಗೆ ನಮಗೇನು ತಕರಾರು ಇಲ್ಲ. ಹಳೆಯ ವಿಶ್ವವಿದ್ಯಾಲಯಕ್ಕೆ ಹೆಸರು ಇಡುವ ಬದಲು ಹೊಸ ವಿಶ್ವವಿದ್ಯಾಲಯ ಮಾಡಿ ಮನಮೋಹನ್ ಸಿಂಗ್ ಹೆಸರು ಇಟ್ಟಿದ್ರೆ ನಿಮ್ಮ ಸರ್ಕಾರ ಹೆಸರು ಬರ್ತಾ ಇತ್ತು ಅಂತ ಕಿಚಾಯಿಸಿದರು.